ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಾನು ಡೊನೇಟ್ ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ರಕ್ಷಣೆ ಕೊಡೋರು ಬಹಳ ಕಮ್ಮಿ. ಯಾವ ಕ್ಲಾಸ್ ಕೊಡೋದ್ರಾಗಿರ್ಬೋದು, ಯಾರು ಹುಡುಗರಿಗೆ ಏನಂದ್ರೆ ಟೀಚರ್ ಸಮಸ್ಯೆ ಮಾಡಿದ್ರು ಯಾರು ಏನು ಕೇಳಲ್ಲ. ಯಾಕಂದ್ರೆ ಅದನ್ನ ಗೌರ್ಮೆಂಟ್ ಸ್ಕೂಲ್ ಅಂತ ತಗೊಂಡಿರ್ತಾರೆ. ಬಟ್ ಇನ್ ಮುಂದೆ ಆಗಲ್ಲ. ನನಗೆ ಬಹಳ ಅತಿ ಹೆಚ್ಚು ಗಂಭೀರ ತಗೊಂಡಿರ್ತೀನಿ ಸರ್ ಪ್ರಕರಣ. ಇಂಥ ಊರಾಗಿ ಇವತ್ತು ಇದನ್ನಾಗುತ್ತೆ, ನಾಳೆ ಆಗುತ್ತೆ, ಹುಡುಗರು ಇರ್ತಾರ. ಆಲ್ಮೋಸ್ಟ್ ಇಂಪಾರ್ಟೆಂಟ್ ತಮ್ಮ ವಿಷಯಕ್ಕೆ ಬರ್ತೀನಿ. ಇಲ್ಲಿರ್ತಕ್ಕಂಥ ಮಕ್ಕಳು 8th 9th 10th ಇರ್ತೀರಿ. ಅದೇ ಕಾಲಿಡ್ತಕ್ಕಂಥ ವಯಸ್ಸಲ್ಲಿ ಸಾಕಷ್ಟು ವಿಷಯಗಳು ನಿಮ್ ಸುತ್ತ ಸರೌಂಡಿಂಗ್ ಆಗ್ತಿರ್ತಾವ. ಲಾಸ್ಟ್ ಟೈಮ್ ನಾನು ಸರ್ ಹೇಳಿದ ಒಂದು ಪೋಕ್ಸೋ ಕೇಸ್ ನೆಕ್ಸ್ಟ್ ಪಾಠ ಮಾಡಕ್ ಬರ್ತೀನಿ ಅಂತ ಇವತ್ತ ಸ್ಟಾರ್ಟ್ ಆಗಿತ್ತು. ಆಕ್ಚುಲಿ ಸಮಸ್ಯೆಗಳು ಹೆಂಗಿರ್ತಾವ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಸ್ಪೆಷಲಿ ನಾನು 10th ಇದ್ದವ್ರಿಗೆ ಹೇಳ್ತೀನಿ, ಒಳ್ಳೆ ತಂದೆ ತಾಯಿಗೆ ಮಕ್ಕಳಾಗಂತ ಭವಿಷ್ಯ ನಿಮ್ ಕೈಗಿರುತ್ತೆ. ನೀವು 10th ಅಲ್ಲಿ ಯಾರ್ಯಾರು ಹಿಂಗ ಹೊರಗಡೆ ಬಂದಿತ್ತು ಅಂತ ವ್ಯಕ್ತಿಗಳಾಗಿರ್ಬೋದು, ಅವ್ರ ಕಡೆ ನೋಡೋದಾಗಿರ್ಬೋದು, ಕೆಲವು ವಿಷಯಗಳನ್ನ ನೀವು ಯಾವ್ದು ತಲೆ ಹಾಕೋಬೇಡ್ರಿ. ತಂದೆ ತಾಯಿಗಳು ಮಕ್ಕಳ, ವಿಶೇಷವಾಗಿ ಹೆಣ್ಮಕ್ಳಿಗೆ ಹೇಳ್ತೀನಿ, ನಿಮ್ಮ ತಂದೆ ತಾಯಿ ಬಹಳ ಭರವಸೆ ಇಟ್ಕೊಂಡಿರ್ತಾರೆ. ನಿಮಗೆ ಒಂದು ಶಾಲೆ ಕಲ್ಸಕ್ಕೆ ಹೋಗಿರ್ತಾರಂತಂದ್ರೆ ಅವ್ರು ಯಾವ ವಿಷಯನೂ ಕೂಡ ಮನಸ್ಸಿಗೆ ನೋವಾಗಲ್ದಂಗೆ ನೀವು ಪಾಠ ಕಲ್ಕೊಂಡು ಶಾಲೆ ಆಯ್ತು, ನಿಮ್ಮ ಇದನ್ನಾಯ್ತು. ಸಮಸ್ಯೆಗಳು ಯಾವುದೇ ತರ ಬರಬಾರ್ದಂಗ ಅಂತ ಹೇಳ್ತೀನಿ. ಅದೇ ತರ ರಕ್ಷಾ ಸುರಕ್ಷಾ ನಿಯಮಗಳನ್ನು ಪಾಲಿಸ್ರಿ. ಶಾಲೆ ಬಿಟ್ಟ ತಕ್ಷಣ ಒಂದು ಗುಂಪುಗಾರಿಕೆಯಿಂದ ಸಾಕಷ್ಟು ಯಾವ ಕಡೆ ಅಡ್ಡಾದಿಡ್ಡಿಯ ಹೋಗ್ಬಾರ್ದು. ವಾಹನಗಳು ಬರ್ತಿರ್ತಾವ, ನಿಮ್ಗೆ ಆದಂತ ಒಂದು ಇಟ್ಕೊಂಡು ಯಾವ ಸೈನ್ ಮುಖಾಂತರ ಹೋಗ್ಬೇಕು, ರೋಡ್ ದಾಟು ಅಂತ ಆ ವಿಷಯವನ್ನು ಇಟ್ಕೊಳ್ಳಿ. ಇತ್ತಿತ್ತಲಾಗ ತಮಗೆಲ್ಲ ಗೊತ್ತಿರ್ಬೋದು. ಅಭಿನಂದನೆ ಸಲ್ಲಿಸಬೇಕಾದ್ರೆ 123 TMCಯಲ್ಲಿ 83 TMC ನಮ್ಮ 2 ಜಿಲ್ಲೆಗೆ, ಅದರಲ್ಲಿ ಅತಿ ಹೆಚ್ಚು 80 TMC ಬಿಜಾಪುರ ಜಿಲ್ಲೆಗೆ, 3 TMC ಮಾತ್ರ ಬಾಗಲಕೋಟೆ. ಆದ್ರೆ 80 TMC ಜನರಿಗೆ ಅವ್ರ ಅನುಕೂಲ 83 TMC ಜನರಿಗೆ ಏನು ಮುಳುಗಡೆ ಆಗ್ತದೆ 524 ಅಲ್ಲಕ್ಕೆ, ಆ ಮುಳುಗಡೆ ಆಗ್ತಕ್ಕಂಥ ಪ್ರದೇಶದವರಿಗೆ ಮತ್ತು ನಮ್ಮ ಕೆನಾಲ್ ಎಲ್ಲೆಲ್ಲಿ ಬರ್ತದೆ ಆ ಭೂಮಿ ಕಳ್ಕೊಂಡವರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ನಮ್ಮ ಸರ್ಕಾರ ಮಾಡಿದೆ. ನಾನು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರು ನಾನು ಹೇಳಿದ್ರು, ನಾನು ನಮ್ಮ ಜಿಲ್ಲೆಗೆ ಏನು ಕೊಡುಗೆ ಕೊಡ್ತೀರಿ ಅಂತ ಕೇಳಿದ್ರೆ, ನಿಮ್ಮ ಜಿಲ್ಲೆಯ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದೇ ಅವಧಿಗೆ 70,000 ಕೋಟಿ ರೂಪಾಯಿದಷ್ಟು ಅನುದಾನ ಕೊಡ್ತಿದ್ರೆ ಅದು ಈ ಕರ್ನಾಟಕ ಸರ್ಕಾರ ಅನ್ನೋದನ್ನ ಹೇಳಿದ್ದಾರೆ. ನಾಳೆ ಬಜೆಟ್ ನಲ್ಲಿ ಅದನ್ನ ಉಲ್ಲೇಖ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ನಾನು ಅದಕ್ಕಾಗಿ 2 ಜಿಲ್ಲೆಯ ಜನರ ಪರವಾಗಿ, ಬಹಳ ವಿಶೇಷವಾಗಿ ರೈತರಿಗೆ ಅದ್ರ ಸಹಾಯ ಆಗ್ತದೆ. ನಾವೇ ಆ ಸಭೆಯಲ್ಲಿ ನಿರ್ಣಯ ಮಾಡುವಲ್ಲಿ ಹೇಳಿದ್ದೀವಿ, ನಾವು ನಮಗೆ 10 ಲಕ್ಷ ಕಡಿಮೆ ಕೊಡ್ರಿ, ನೀರು ಬರ್ತವೆ. ಯಾರು 22 ಹಳ್ಳಿಯವರು ಬೀಳಿಗೆ ಬಾಗಲಕೋಟೆ ಭಾಗದವರು ಅದರ ಅವ್ರೇನು ಮುನಿಗಿ ಕೊಚ್ಕೊಂಡು ಹೋಗ್ತಾರೆ, ಅವ್ರಿಗೆ ನಮ್ಗಿಂತ 10 ಲಕ್ಷ ರೂಪಾಯಿ ಹೆಚ್ಚಿಗೆ ಕೊಡ್ರಿ ಅಂತ ಹೇಳಿ ಅವ್ರಿಗೆ 40 ಲಕ್ಷ ಹೆಚ್ಚಿದ್ದೀವಿ. ಈ ಭಾಗದ ನಮ್ಮ ಜಿಲ್ಲೆಯವರಿಗೆ 30 ಲಕ್ಷ ಒಂದು ಎಕರೆಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ನಾವೇನ್ ಮಾಡ್ತಾ ಇದ್ದೀವಿ. ಈ ಜಿಲ್ಲೆಯ ಜನ ಸದಾ ಈ ಒಂದು ಸಹಾಯಕ್ಕಾಗಿ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಟ್ಟಿರ್ತಕ್ಕಂಥ ಕಲ್ಲಿನ ಇಟ್ಕೊಂಡು 64ರಿಂದ 2026ರವರೆಗೆ ಏನೊಂದು ಅವರ ಭವ್ಯ ಇತಿಹಾಸದ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಭಾಗದ ರೈತರು, ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ, ಸನ್ಮಾನ್ಯ DK ಶಿವಕುಮಾರ್ ಅವರು ನೀರಾವರಿ ಮಂತ್ರಿಗಳು ಇದ್ದಾರೆ, ಅವರಿಬ್ಬರನ್ನ ನಾವು ವಿಶೇಷವಾಗಿ ಸ್ಮರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಸ್ಮರಿಸಿ, ಬರ ಅಂತಕ್ಕಂಥದ್ದು ಇನ್ನು ಮುಂದುವರೆಯಂಗಿಲ್ಲ. ಬರ ನೀವು ಒಂದ್ ರೀತಿ ನಾನು ಹೇಳಿದ್ರೆ ಮುಂದಿನ 16 ವರ್ಷದಲ್ಲಿ ನಾನು ಬರೀ 10 ನಾವು ಕಡ್ಕೊಂಡವ್ರು 19 ಕೆರೆ ತುಂಬಿದೀವಿ. ಹೆಂಗದ ಅಂತ ಕೇಳಿದ್ರೆ ಅಂದ್ರೆ ನಾನು ಮೊನ್ನೆ ಆ ಭಾಗಕ್ಕೆ ಹೋದಂದ್ರೆ ಈಗ ಇದು ಮುಗಿಸಿ ನಾವು ಹೊರಟು ಹೊಂಟೋದು.
ಆ ರೈತರು ಅಲ್ಲಿ ಕಬ್ಬು ಅವ್ರ ಬೆಳೆ ನಮ್ಮನೆ ಹಂಚಿಗೆ ಕೆರೆ ಹೋಗಿದ್ದು ಇಲ್ಲ 14 ಅವ್ರ ನೀರ ಅವ್ರ ಬದುಕು ಹೆಂಗ್ ಬದಲಾವಣೆ ಆಗ್ಯದ ಅಂದ್ರೆ ಇಲ್ಲೇ ಶ್ರೀಮಂತನ ಹೊರತಿ ಬೆಟ್ನಾಗ ಇವತ್ತು 100 ಕೋಟಿ ರೂಪಾಯಿ ಉತ್ಪನ್ನಗಳನ್ನ ಬಸ್ನಾಳ್ ಕೊಟ್ನಾಳ್ ಕ್ಯಾತನಗಿರಿ ಎಲ್ಲಿ ನೀರೇ ನೋಡಿರ್ಲಿಲ್ಲ ಅಲ್ಲಿ ನೀರಿನ ಬದುಕಿನ ಬದಲಾವಣೆ ಆಗ್ತಾ ಇದೆ. ನೀರು ಬಂತು ಅಂದ್ರೆ ಆರ್ಥಿಕವಾಗಿ ಸಬಲತೆಯನ್ನು ಬರ್ತದೆ. ನಮ್ಮೇನು ಆತ್ಮೀಯರು ಹೇಳಿದ್ರು ಬರ ಅನ್ನೋದನ್ನ ಮುಂದಿನ ದಿನಮಾನದಲ್ಲಿ ಅಳಿಸಿ ಬಿಜಾಪುರ 2ನೇ ಪಂಜಾಬ್ ಆಗ್ತಕ್ಕಂಥ ಒಂದು ನಿರ್ಣಯ ನಮ್ಮ ಭಾಗದಲ್ಲಿ ನಾನು ಬರೀ ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಂಗಿಲ್ಲ, ಎಲ್ಲ ಸರ್ಕಾರಗಳು ಇದಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿವೆ. ಒಟ್ಟಾರೆ ನಮ್ಮ ಜಿಲ್ಲೆಯ ಮುಂದಿನ ನಿರ್ಮಾಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಆಶಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಇನ್ನೊಮ್ಮೆ ಮಾತಾಡ್ತ ಪ್ರಯತ್ನ ಏನಂದ್ರೆ ಅವರು ನೆನಪಿಸ್ಕೊಟ್ರು ನನಗೆ ಬರೋದ ನಾಡು ಅಂತ ಹೇಳಿ ಬರೋದ ನಾಡು ದಿನಾಂಕ 5/3/2026 ಲಿಖಿತ ಹೇಳಿಕೆ. ದಿನಾಂಕ 5/3/2026 ಅಂದು ಬೆಳಿಗ್ಗೆ 10:30 ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವಿಜಯಪುರ ಜಿಲ್ಲಾಧ್ಯಕ್ಷರು ಹಾಗೂ ನಡುಗುಂಡಿ ಹೊನ್ನನಹಳ್ಳಿ ಗ್ರಾಮದ ರೈತರು ಹಾಗೂ ಹಿರಿಯ ಮುಖಂಡರು ನೇತೃತ್ವದಲ್ಲಿ 33/11 ಕೆವಿ ಕೇಂದ್ರದಲ್ಲಿ ನೂತನವಾಗಿ ಕಲ್ಲೂರು ಗ್ರಾಮದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 110 ಕೆವಿ ಕನ್ನೂರು ವಿದ್ಯುತ್ ಕೇಂದ್ರದ ಕಾಮಗಾರಿ ವಿಳಂಬವಾಗುತ್ತಿರುವುದನ್ನು ಪ್ರತಿಭಟನೆ ಬಂದ್ ಮಾಡಿರುತ್ತಾರೆ. ಇದೇ ಸಮಯದಲ್ಲಿ ನಾಗಠಾಣ ಮತಕ್ಷೇತ್ರ ಶಾಸಕರಾದ ಮಾನ್ಯ ವಿಠ್ಠಲ ಕಟಕೋಟ ಸಾಹೇಬರ ಉಪಸ್ಥಿತಿಯಲ್ಲಿ ಈ ಕೆಳಗಿನ ದೈವಪ್ರಧಾನಿ ಮತ್ತು ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸ್ಥಳಗಳು ದಿನಾಂಕ 15/3/2026 ಕಾಮಗಾರಿಯನ್ನು ಪೂರ್ಣಗೊಳಿಸಿ 110/11 ಕೆವಿ ಕನ್ನೂರು ಉಪಕೇಂದ್ರವನ್ನು ವಿದ್ಯುದ್ದೀಕರಣಗೊಳಿಸಲಾಗುವುದರಿಂದ ಈ ಮೂಲಕ ಲಿಖಿತ ಹೇಳಿಕೆ ನೀಡಿರುತ್ತೇವೆ. ನಮ್ಮ ಹೆಸರು ಸಂತೋಷ್ ಪಾಟೀಲ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ O&M ಡಿವಿಷನ್ ಎಸ್ಕಾಂ ವಿಜಯಪುರ. ಗಂಗಾಧರ್ ನೋನಿ, AW ಪ್ರಾಜೆಕ್ಟ್ಸ್ ಕೆಪಿಟಿಷನ್ ವಿಜಯಪುರ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.